ನಮಸ್ಕಾರ. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಥಿಯರಿ ಡಿಸ್ಕಸ್ ಮಾಡಿದ್ದು ಇಶ್ಯೂ ಆಫ್ ಶೇರ್ಸ್ ಬಗ್ಗೆ. ಈಗ ನಾವು ಒಂದು ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಯಾವ ಚಾಪ್ಟ್ರಲ್ಲಿ? ಇಶ್ಯೂ ಆಫ್ ಶೇರ್ಸ್. PUC ಕೂಡ ಇದೆ ಇದು, ಆ್ಯಂಡ್ ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾರ್ಪೊರೇಟ್ ಅಕೌಂಟಿಂಗಲ್ಲಿ ಫಸ್ಟ್ ಚಾಪ್ಟ್ರಲ್ಲೇ ಇದೆ. ಕ್ವಶನ್ಸ್ ನೋಡೋಣ, ಫಸ್ಟು ಅನಲೈಸ್ ಮಾಡೋಣ. ದ ಬ್ಯಾಂಗ್ಳೂರ್ ಸಾಫ್ಟ್ವೇರ್ ಕಂಪ್ನಿ ಲಿಮಿಟೆಡ್ ಇಶ್ಯೂಡ್ 5,000 equity shares of ₹10 each. How many shares? 5,000. How much? 10 rupees. So company is issuing 5,000 shares of ₹10 each. The 10 can be divided as 2 on application, 2 on allotment, 3 on first call, 3 on final call. So ಈಗ 5,000 ಶೇರ್ಸ್ನ ಇಶ್ಯೂ ಮಾಡ್ತೀವಿ ಕಂಪ್ನಿ. ಒಂದು ಶೇರ್ಗೆ ಎಷ್ಟು ವ್ಯಾಲ್ಯೂ ಫಿಕ್ಸ್ ಮಾಡಿದೆ? 10 rupees ಅಲ್ವಾ? ಸೊ ಈಗ 10 rupeesನ ಯಾವ ರೀತಿ ಡಿವೈಡ್ ಮಾಡ್ಕೋತಿದ್ದೀವಿ? ಅಪ್ಲಿಕೇಶನ್ಗೆ 2 rupees, ಅಲಾಟ್ಮೆಂಟ್ಗೆ 2 rupees, ಫಸ್ಟ್ ಕಾಲ್ಗೆ 3 rupees, ಫೈನಲ್ ಕಾಲ್ಗೆ 3 rupees. ಸೊ ಈಗ ಅವ್ರು ಏನು ಹೇಳಿದ್ದಾರೆ? ಆಲ್ ದ ಶೇರ್ಸ್ ಫರ್ ಸಬ್ಸ್ಕ್ರೈಬ್. 5,000 ಏನು ಇಶ್ಯೂ ಮಾಡಿದ್ವಲ್ವ ಅಷ್ಟು ಶೇರ್ಸ್ನ ಪಬ್ಲಿಕ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಹಾಗಾದರೆ ಆ್ಯಂಡ್ ಅಮೌಂಟ್ ವಾಸ್ ಡ್ಯೂಲಿ ರಿಸೀವ್ಡ್. ಅಪ್ಲಿಕೇಶನ್ ಮಾತ್ರ ಡ್ಯೂ ಎಂಟ್ರಿ ಬರಲ್ಲ, ಬಿಕಾಸ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ರಿಸೀವ್ ಮಾಡ್ಕೊಂಡೇ ಇರ್ತೀವಿ ನಾವು. ಅಲಾಟ್ಮೆಂಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ ಡ್ಯೂ ಎಂಟ್ರಿ ಬರುತ್ತೆ. ಜರ್ನಲ್ ಎಂಟ್ರಿಯಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದಾಗೂ ನೋಡ್ದು. ಈಗಲೂ ಕೂಡ ನೋಡೋಣ ಒಂದೊಂದು ಪ್ರಾಬ್ಲಮ್ಸ್ ಮಾಡ್ತಾ ಅಂತ. ಸೊ ಈಗ ನಾವು ಏನು ಫಸ್ಟ್ ವ್ಯಾನ್ ಯಾವುದಿರೋದು? ಅಪ್ಲಿಕೇಶನ್ ಸಾಲ್ವ್ ಮಾಡೋಣ. ಗೊತ್ತಿದೆ ಅನ್ಕೋತೀನಿ. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಬ್ಯಾಂಗ್ಳೂರ್ ಸಾಫ್ಟ್ವೇರ್ ಕಂಪನಿ ಲಿಮಿಟೆಡ್ ಅಲ್ವಾ? ಸೊ ಒಂದೇ ನೋಡ್ತಾ ಹೋಗೋಣ ಎಂಟ್ರಿ. ಫಸ್ಟ್ ಬಂದು ಅಪ್ಲಿಕೇಶನ್. ಸೊ ನಾನು ಆಗಲೇ ಹೇಳಿದೆ, ಅಪ್ಲಿಕೇಶನಲ್ಲಿ ಏನು ಮಾಡ್ತೀರಾ? ರಿಸೀವ್ ಮಾಡ್ಕೋತೀರಾ. ಏನನ್ನ? ಇದು ಕ್ಯಾಶ್ ಆರ್ ಬ್ಯಾಂಕ್. ಸೊ ದಟ್ ಯು ಕ್ಯಾನ್ ರೈಟ್ ಬ್ಯಾಂಕ್ ಅಕೌಂಟ್ ಡೇಟಾ. ಎಲ್ಲಿಂದ ರಿಸೀವ್ ಮಾಡ್ಕೋತಾ ಇರೋದು? ಅಪ್ಲಿಕೇಶನ್. ಸೊ ದಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಏನಂತ ನರೇಷನ್ ಬರೀತೀರಾ? ಬೀಯಿಂಗ್ ಶೇರ್ ಅಪ್ಲಿಕೇಶನ್ money received on how many shares? 5,000 of rupees. Application money ಎಷ್ಟು? 2 rupees. So 2 each. 5,000 into 2 ಅಂದರೆ ಎಷ್ಟಾಯಿತು? 10,000. 10,000. Hope you cleared with the application money. ಅಪ್ಲಿಕೇಶನ್ ಆದಮೇಲೆ ಅದನ್ನು ನಾವೇ ಇಟ್ಕೊಳಕ್ಕಾಗಲ್ಲ. ಸೊ ದಟ್ ಟ್ರಾನ್ಸ್ಫರ್ ಮಾಡಬೇಕು. ಯಾವ ಮನಿನ? ಶೇರ್ ಅಪ್ಲಿಕೇಶನ್ ಮನಿ. So that share application account data to ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ? ಕ್ಯಾಪಿಟಲ್ಗೆ. ಸೊ ದಟ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಎಷ್ಟಪ್ಪ? 10,000. ಕ್ಲಿಯರ್? ಸೊ ಒಂದು ಅಪ್ಲಿಕೇಶನ್ ರಿಸೀವ್ ಮಾಡಿಕೊಂಡು ಅದೇ ರೀತಿ ಟ್ರಾನ್ಸ್ಫರ್ ಕೂಡ ಮಾಡಿದ್ರು. ಥರ್ಡ್ ಎಂಟ್ರಿ ಯಾವುದ್ರ ಬಗ್ಗೆ ಬರೀಬೇಕು? ಅಲಾಟ್ಮೆಂಟ್. ಸೊ ಹೇಳ್ದ ಎಲ್ಲನೂ ಕೂಡ ಡ್ಯೂ ಆಗಿ ರಿಸೀವ್ ಆಗಿದೆ. ಸೊ ಡ್ಯೂ ಯಾವುದು ಆಗ್ತಿರೋದು? ಅಲಾಟ್ಮೆಂಟ್. ಸೊ ದ್ಯಾಟ್ ಎಂಟ್ರಿ ಏನು? ಥರ್ಡ್ ಎಂಟ್ರಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ 2. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಡ್ಯೂ ಆದಮೇಲೆ? ಶೇರ್ ಕ್ಯಾಪಿಟಲ್ ಅಕೌಂಟ್. ನರೇಷನ್ ಬರೀತಾ ಅಮೌಂಟ್ ನೋಡ್ಕೊಳ್ಳೋಣ. ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಆನ್ ಎಷ್ಟಪ್ಪ ಶೇರ್ಸು? 5,000 ಶೇರ್ಸ್ ಆಫ್ ₹2 ಈಚ್. 5,000 into 2 ಅಂದರೆ ಎಷ್ಟಾಯ್ತು? 10,000. 10,000 ಇಷ್ಟೇ. ಡ್ಯೂ ಆದಮೇಲೆ ಏನು ಮಾಡಬೇಕಪ್ಪ? ರಿಸೀವ್ ಅಂದರೆ ಏನು ಹೇಳ್ಕೊಟ್ನೋ? ಬ್ಯಾಂಕ್ ಆವಾಗಲೂ ಏನಾಗುತ್ತೆ? ಡೆಬಿಟ್. ಪೇ ಅಂದರೆ ಕ್ರೆಡಿಟ್. ಸೊ ಬ್ಯಾಂಕ್ ಅಕೌಂಟ್ ಡೇಟಾ. ಸೊ ಎಲ್ಲಿಂದ ರಿಸೀವ್ ಮಾಡ್ಕೋತಾ ಇರೋದು? ಅಲಾಟ್ಮೆಂಟಿಂದ. ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಎಷ್ಟಪ್ಪ ಡ್ಯೂ ಇದ್ದಿದ್ದು? 10,000. ಎಲ್ಲ ದುಡ್ಡು ಇಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಸೊ 10,000. 10,000. ಹೌ ಕ್ಯಾನ್ ಯು ರೈಟ್ ದ ನರೇಷನ್? ಬಿ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ಹೋಪ್ ಯು ಕ್ಲಿಯರ್? ಒಂದು ಅಪ್ಲಿಕೇಶನ್ ಆಯಿತು, ಅಲಾಟ್ಮೆಂಟ್ ಆಯಿತು. ನೆಕ್ಸ್ಟ್ ಯಾವುದ್ರಪ್ಪ? ಫಸ್ಟ್ ಕಾಲು, ಆಮೇಲೆ ಫೈನಲ್ ಕಾಲ್. ಸೊ ಈಗ ಫಸ್ಟ್ ಕಾಲ್ ಬಗ್ಗೆ ಮಾತಾಡೋಣ.
ಫಿಫ್ತ್ ಎಂಟ್ರಿ ಫಸ್ಟ್ ಕಾಲ್. ಸೊ ಯಾವುದು ಡ್ಯೂ ಎಂಟ್ರಿ ಬರೀಬೇಕು. ಸೊ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೇಟಾರ್ ಟು ಯಾರು ಕೊಡ್ತೀವಿ, ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಲ್ವಾ. ನರೇಷನ್ ಬರೆಯೋಣ. ಬೀಯಿಂಗ್ ಶೇರ್ ಫಸ್ಟ್ ಕಾಲ್, ಕೆಲವೊಂದು ಕಂಪ್ನಿ ಫಸ್ಟ್ ಕಾಲ್ ಮಾಡುತ್ತೆ, ಕೆಲವೊಂದು ಕಂಪ್ನಿ ಫೈನಲ್ ಕಾಲ್ ಮಾಡುತ್ತೆ. ಸೊ ದಟ್ ಫೈನಲ್ ಫಸ್ಟ್ ಕಾಲ್ ಮನಿ ಡ್ಯೂ ಆರ್ ಎಷ್ಟು ಶೇರ್ಸು 5000 ಶೇರ್ಸ್ ಆಫ್ ರುಪೀಸ್ 3 each. 5 3s ಎಷ್ಟಾ 15, 3 zeros ಆ್ಯಡ್ ಮಾಡ್ಕೊಳ್ಳಿ. ಸೊ 15,000 ಕ್ಲಿಯರ್. ಫಸ್ಟ್ ಕಾಲ್ ಆದಮೇಲೆ ಏನು ಮಾಡಬೇಕು, ರಿಸೀವ್ ಮಾಡಬೇಕು. ಸೊ ಹೌ ಕೆನ್ ಯು ರೈಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು, ಎಲ್ಲಿಂದಪ್ಪ ದುಡ್ಡು ಬರ್ತಿರೋದು, ಫಸ್ಟ್ ಕಾಲ್ ಶೇರ್ ಫಸ್ಟ್ ಕಾಲ್ ಅಕೌಂಟ್. ಎಷ್ಟಪ್ಪ ಡ್ಯೂ ಇದ್ದಿದ್ದು 15, ರೈಟ್ 15 ಓನ್ಲಿ, 15,000 ಬೀಯಿಂಗ್ ಶೇರ್ ಫಸ್ಟ್ ಕಾಲ್ ಮನಿ ರಿಸೀವ್ಡ್. ಅರ್ಥ ಆಯ್ತಾ. ಈಗ ಫೈನಲ್ ಕಾಲ್ ಸೇಮ್ ಕೊಂಡ್ರ, ಶೇರ್ ಫೈನಲ್ ಕಾಲ್ ಅಕೌಂಟ್ ಡೇಟಾರ್ ಟು ಟ್ರಾನ್ಸ್ಫರ್ ಮಾಡಬೇಕು ಡ್ಯೂ ಎಂಟ್ರಿ ಎಲ್ಲನೂ. ಶೇರ್ ಕ್ಯಾಪಿಟಲ್ ಬಂದಮೇಲೆ ಕಲ್ ಕಾಯಿಸ್ತೀವಿ ಅಂತ ಅರ್ಥ. ಶೇರ್ ಕ್ಯಾಪಿಟಲ್ ಅಕೌಂಟ್. ನರೇಷನ್ ಏನು, ಬಿ ಶೇರ್ ಫೈನಲ್ ಕಾಲ್ ಮನಿ ಡ್ಯೂ ಆನ್ 5,000 shares of rupees 3 each. 5 3s are same to the first call. 15,000. Hope you cleared. Next ಏನು ಮಾಡಬೇಕು, ರಿಸೀವ್. ಸೊ ಬ್ಯಾಂಕ್ ರಿಸೀವ್ನ ಕಣ್ಣು ಮುಚ್ಕೊಂಡು ಬರೆದ್ಬಿಡಿ. ಬ್ಯಾಂಕ್ ಅಕೌಂಟ್ ಡೇಟಾ ಟು ಎಲ್ಲಿಂದ ಬರ್ತಾ ಇರೋದು, ಶೇರ್ ಫೈನಲ್ ಕಾಲ್ ಅಕೌಂಟ್. ಅರ್ಥ ಆಗ್ತಿದೆಯಲ್ವಾ. ಸೊ ಲಾಸ್ಟ್ ನರೇಷನ್ ಬೀಯಿಂಗ್ ಶೇರ್ ಫೈನಲ್ ಕಾಲ್ ಮನಿ ರಿಸೀವ್ಡ್. ಹೌ ಮಚ್ ಅಪ್ಪ, 15,000. ಅರ್ಥ ಆಯ್ತಲ್ವ. ಈಗ ನಾವೇನು ಡಿಸ್ಕಸ್ ಮಾಡಿದ್ವೋ ಫಸ್ಟಲ್ಲಿ. ಸೊ ನೋಡಿ, ಸೊ 5,000 ಶೇರ್ಸ್ನ 10 rupees ಹಂಗೆ ಇಶ್ಯೂ ಮಾಡಿದೋ. 10 ರೂಪಾಯಿನ ಅಪ್ಲಿಕೇಶನ್ 2 rupees, ಅಲಾಟ್ಮೆಂಟ್ 2 rupees, ಫಸ್ಟ್ ಕಾಲ್ 3 ಆ್ಯಂಡ್ ಫೈನಲ್ ಕಾಲ್ 3. ಸೊ ಎಲ್ಲ ಶೇರ್ಸು ಸಬ್ಸ್ಕ್ರೈಬ್ ಆಗಿದ್ದಾರೆ ಪಬ್ಲಿಕ್, ಮತ್ತು ಡ್ಯೂ ಆಗಿ ರಿಸೀವ್ ಕೂಡ ಆಗಿದೆ, ಯಾವುದು ಕೂಡ ಪೆಂಡಿಂಗ್ ಇಲ್ಲ. ಸೊ ಅಪ್ಲಿಕೇಶನಲ್ಲೂ ಮಾಡಿದೋ, ಅಲಾಟ್ಮೆಂಟ್ ಆ್ಯಂಡ್ ಫಸ್ಟ್ ಕಾಲ್ ಫೈನಲ್ ಕಾಲ್. ಸೊ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ನಿಮ್ಗೇನು ಮಾಡಿ, ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ಮುಂದಿನ ಅಪ್ಡೇಟ್ಸ್ಗಾಗಿ ಕಾಯ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.